ನಮಸ್ಕಾರ ವೀಕ್ಷಕರೇ, ರವಿವಾರದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಜೈ ಹಿಂದ್ ಉಚಿತ ಆಹಾರ ಕೇಂದ್ರ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಸಂಘಟನೆ ಪ್ರಾರಂಭ ಮಾಡಿದಂತಹ ಈ ಕೇಂದ್ರ ಸರ್ಕಾರಿ ಆಸ್ಪತ್ರೆಗೆ ಬರುವಂತಹ ರೋಗಿಗಳಿಗೆ, ಅವರ ಸಹಾಯಕ್ಕೆ ಬರುವ ಕುಟುಂಬ ಸದಸ್ಯರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದಂತಹ ಕೇಂದ್ರ ಜೈ ಹಿಂದ್ ಉಚಿತ ಆಹಾರ ಕೇಂದ್ರ. ಕಳೆದ ವರ್ಷ ನವೆಂಬರ್ 1ನೇ ತಾರೀಕಿಗೆ ಈ ಕೇಂದ್ರವನ್ನು ಪ್ರಾರಂಭ ಮಾಡ್ತಾರೆ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ವತಿಯಿಂದ. ನಿನ್ನೆಗೆ ಅಂದರೆ 17ಕ್ಕೆ 200 ದಿನ ಈ ಆಹಾರ ಕೇಂದ್ರ ಪ್ರಾರಂಭವಾಗಿ 200 ದಿನ ಪೂರೈಸಿದೆ. ಪ್ರತಿದಿನ ಸಂಜೆ 6:30 7ರಿಂದ 8 ಗಂಟೆವರೆಗೂ ಆಸ್ಪತ್ರೆಗೆ ಬಂದಂಥ ರೋಗಿಗಳಿಗೂ ಅವರ ಸಹಾಯಕ್ಕೆ ಬಂದಂಥ ಕುಟುಂಬದ ಸದಸ್ಯರಿಗೆ ಆಹಾರವನ್ನು ಈ ಸಂಘಟನೆ ಈ ಕೇಂದ್ರದ ಮುಖಾಂತರ ನೀಡ್ತದೆ. ಪ್ರತಿದಿನ 80ರಿಂದ 100 ಜನ ರೋಗಿಗಳು, ಅವರ ಸಹಾಯಕರು ಈ ಊಟವನ್ನು ಸವಿತಾರೆ. ಈ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಸಂಘಟನೆ ಈಗಾಗಲೇ ತಮಗೆ ಗೊತ್ತಿದ್ದ ಹಾಗೆ ಇಡೀ ಕರ್ನಾಟಕಾದ್ಯಂತ ಕಾರ್ಯನಿರ್ವಹಿಸ್ತಾ ಇದೆ. ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ತಾವು ಸಾಲಿಡಾರಿಟಿ ಯೂತ್ ಮೂವ್ಮೆಂಟಿಂದ ಜೈ ಹಿಂದ್ ಉಚಿತ ಆಹಾರ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದೀರಿ. ಅದು ಇಲ್ಲಿಯ ಸ್ಥಳೀಯ ಕಾರ್ಯಕ್ರಮವೋ ಅಥವಾ ತಮ್ಮ ರಾಜ್ಯ ಸಮಿತಿಯ ತೀರ್ಮಾನದ ಭಾಗವಾಗಿ ಆಗ್ತಾರೆ ಅಂತ ಕಾರ್ಯಕ್ರಮವು? ಸರ್, ಮೊದಲಿಗೆ ನಮಗೆಲ್ಲರಿಗೆ ಧನ್ಯವಾದಗಳು ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ. ಈ ಒಂದು ಜೈ ಹಿಂದ್ ಉಚಿತ ಆಹಾರ ಕೇಂದ್ರವು ನಮ್ಮ ಸ್ಥಳೀಯವಾಗಿ ಪ್ರಾರಂಭಿಸಿದ ಒಂದು ಯೋಜನೆಯಾಗಿದೆ. ಈ ಯೋಜನೆಗೆ ಸ್ಫೂರ್ತಿ ಏನಂತ ಕೇಳ್ಬೋದಾ? ಹೇಗೆ ಇದು ನಿಮ್ಮ ಇದರಲ್ಲಿ ಬಂತು ಅಂತ ಆಲೋಚನೆಯಲ್ಲಿ? ಹಸಿದವರಿಗೆ ಊಟ ಮಾಡಿಸುವುದು ಒಂದು ಶ್ರೇಷ್ಠ ಒಂದು ದಾನವಾಗಿದೆ ಎಲ್ಲ ದಾನಗಳಲ್ಲಿ. ಮತ್ತು ನಾವು ಪ್ರತಿದಿನ ನೋಡ್ತಾ ಇರೋದು, ಜನರೆಲ್ಲ ಒಂದು ಹೊತ್ತು ಊಟಕ್ಕಾಗಿ ಬಹಳ ಪರದಾಡುತ್ತಾರೆ. ಎಸ್ಪೆಷಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಬರುವ ಹಳ್ಳಿಗಳಿಂದ ಬರುವ ಜನರು ರಾತ್ರಿ ಊಟಕ್ಕಾಗಿ ಅವರಲ್ಲಿ ಏನೂ ದುಡ್ಡು ಇರಲಿಲ್ಲ ಅಂದರೂ ಅವರು ಹೇಗಾದರೂ ಮಾಡಿ ಜನರಿಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಎಲ್ಲಿಯಾದರೂ ಸಾಲ ಮಾಡಿ ಏನೋ ಮಾಡಿ ದುಡ್ಡು ತೊಗೊಂಡು ಬರ್ತಾರೆ. ಆದರೆ ಅವರು ಊಟ ಮಾಡಲಿಕ್ಕೆ ಯೋಚನೆ ಮಾಡ್ತಾರೆ. ಯಾಕಂದರೆ ಅವರಲ್ಲಿ ಹಣದ ಕೊರತೆ ಇರುವ ಕಾರಣ ಅವರು ಜೀವ ಹೆಂಗಾದರೂ ಉಳಿಸ್ಬೇಕು, ನಾವೇನು ಊಟ ಹೋಗಿ ಮಾಡ್ಬೋದು ಅಂತ ಅವರು ಈ ಥರ ಯೋಚನೆ ಇರ್ತದೆ. ಅದಕ್ಕಾಗಿ ನಮ್ಮಲ್ಲಿ ಒಂದು ಯೋಚನೆ ಬಂತು, ನಾವು ಇದನ್ನು ಪ್ರಾರಂಭಿಸ್ತೀವಿ. ಪ್ರವಾದಿಯವರ ವಾಣಿಯಂತೆ ಇಸ್ಲಾಮಿನ ಅತ್ಯುತ್ತಮ ಕಾರ್ಯ ಅಂದರೆ ಅದು ಉಣಬಡಿಸುವುದು ಮತ್ತು ನಿಮಗೆ ಪರಿಚಯವಿದ್ದರೂ ಇಲ್ಲದಿದ್ದರೂ ಎಲ್ಲರಿಗೂ ಸಲಾಮ್ ಹೇಳುವುದು ಅನ್ನುವಂತಹ ಏನು ವಾಣಿ ಇದೆ, ಆ ವಾಣಿಯನ್ನು ಅಕ್ಷರಶಃ ಪಾಲಿಸಲಿಕ್ಕೆ ಹುಟ್ಕೊಂಡಂತಹ ಸಂಘಟನೆ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಸಂಘಟನೆ. ಹೀಗಾಗಿ ಇವತ್ತು ಇಸ್ಲಾಮಿನ ವಾಣಿಯಂತೆ ಎಲ್ರಿಗೂ ಉಣಬಡಿಸುವುದಂತ ಏನಿದೆ ಆ ಕಾರ್ಯವನ್ನು ಈ ಸಂಘಟನೆ ಜೈ ಹಿಂದ್ ಉಚಿತ ಆಹಾರ ಕೇಂದ್ರದ ಹೆಸರಿನಲ್ಲಿ ಮಾಡ್ತಾ ಇರುವಂಥದ್ದು. ಇದಕ್ಕೆ ಸ್ಥಳೀಯವಾಗಿ ಹೇಗೆ ನಿಮಗೆ ಬೆಂಬಲ ಸಿಕ್ತು? ಈ ಒಂದು ಕಾರ್ಯಕ್ರಮವನ್ನು ನಾವು ಸ್ಟಾರ್ಟ್ ಮಾಡಲಿಕ್ಕೆ ಕಳೆದ ಒಂದು 6 ತಿಂಗಳಿಂದ ಮುಂಚಿತವಾಗಿ ಒಂದು ಯೋಜನೆ ಮಾಡಿದ್ವಿ. ಕೆಲವೊಬ್ಬರಿಗೆ ಭೇಟಿಯಾದ್ವಿ. ಎಲ್ಲರೂ ಒಳ್ಳೆಯದಿದೆ, ಚೆನ್ನಾಗಿದೆ, ಮಾಡಿರಿ, ನಾವು ಸಹಕಾರ ಕೊಡ್ತೀವಿ ಅಂತ ಹೇಳ್ತಾಯಿದ್ರು. ಆದರೆ ನಮಗಿದು ಏನೆಂದರೆ, ಅಲ್ಲಿ ನಾವು ಸ್ವಯಂ ಸೇವಕರಾಗಿ ಅಲ್ಲಿ ನಾವು ದಿನ ಒಬ್ಬರು ನಮ್ಮ ಆರ್ಗನೈಸೇಷನ್ದಿಂದ, ನಮ್ಮ ಸಂಘಟನೆಯಿಂದ ನಾವೇ ಕಾರ್ಯಕರ್ತರು ಅದಕ್ಕೆ ಹೊಣೆಯನ್ನು ವಹಿಸಿಕೊಂಡು ಅದಕ್ಕೆ ಊಟವನ್ನು ನೀಡುವ ಒಂದು ಪ್ರಕ್ರಿಯೆಯನ್ನು ನಾವು ಪ್ಲ್ಯಾನ್ ಮಾಡಿದ್ದೀವಿ. ಈ ಕೆಲಸಕ್ಕೆ ಸಿಂಧನೂರಿನ ಭಾಳಷ್ಟು ಜನ, 100ಕ್ಕೂ ಹೆಚ್ಚು ಜನ ದಾನಿಗಳು ಸಹಾಯವನ್ನು ಮಾಡ್ತಾ ಇದ್ದಾರೆ. ಪ್ರತಿದಿನ ಕೆಲವರು ಮಾಡ್ತಾ ಇದ್ದಾರೆ ಮತ್ತು ಕೆಲವು ಹುಟ್ಟುಹಬ್ಬ ಸಂದರ್ಭದಲ್ಲಿ, ಮದುವೆ ವಾರ್ಷಿಕೋತ್ಸವದ ಹೆಸರಿನಲ್ಲಿ ದಾನಿಗಳು ಸಹಾಯವನ್ನು ಮಾಡ್ತಾ ಇದ್ದಾರೆ. ಒಂದು ವಿಶಿಷ್ಟ ಏನು ಅಂದರೆ, ಯಾರು ದಾನಿಗಳು ಸಹಾಯ ಮಾಡಿದ್ದಾರೆ ಅವರು ಎಲ್ಲೂ ಕೂಡ ತಮ್ಮ ಹೆಸರು ಹೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಅದೇ ರೀತಿ ಸಾಲಿಡಾರಿಟಿ ಯೂತ್ ಮೂವ್ಮೆಂಟು ಇದನ್ನು ಒಂದು ಕಾರ್ಯಕ್ರಮ ಅಂತ ಅಂದ್ಕೊಳ್ಳದೇ ಒಂದು ಸೇವೆ ಅನ್ನೋ ಲೆಕ್ಕದಲ್ಲಿ ಪ್ರತಿದಿನ, ಒಂದು ದಿನವೂ ಕೂಡ ಗ್ಯಾಪ್ ಆಗದೆ ಹಾಗೆ ಪ್ರತಿದಿನ ಈಗಾಗಲೇ ಹೇಳಿದಾಗ 200 ದಿನ ಸತತವಾಗಿ ಪ್ರತಿದಿನ ಸಾಯಂಕಾಲ ಆಸ್ಪತ್ರೆಯ ಆವರಣದಲ್ಲಿ ನಿಂತು ಬರುವಂತಹ ರೋಗಿಗಳಿಗೆ, ಅವರ ಸಹಾಯಕ್ಕೆ ಬಂದಂಥ ಕುಟುಂಬ ಸದಸ್ಯರಿಗೆ ಅತಿ ವಿನಯದಿಂದ ಎಲ್ರಿಗೂ ಕೂಡ ಹೊಟ್ಟೆ ತುಂಬ ಊಟವನ್ನು ಉಣಬಡಿಸುವ ಕಾರ್ಯವನ್ನು ಸತತವಾಗಿ ಮಾಡ್ತಾ ಇರುವಂಥದ್ದು ಮೆಚ್ಚುವ ಸಂಗತಿ. ಎಲ್ಲರೂ ಕೂಡ ಮತ್ತು ಈ ಕಾರ್ಯಕ್ಕೆ ಈಗಾಗಲೇ ಸಿಂಧನೂರಿನ
ಸಾಲಿಡರಿಟಿ ಯೂತ್ ಮೂಮೆಂಟ್ನ ಅಧ್ಯಕ್ಷರಾದ ಡಾಕ್ಟರ್ ವಾಸೀಂ ಅಹ್ಮದ್ ಅವರ ನೇತೃತ್ವದಲ್ಲಿ ಮತ್ತು ಇಡೀ ದಿನದ ಊಟದ ಸಂಬಂಧಪಟ್ಟಂತೆ ಅದರ ತಯಾರಿಕೆ ಸರಬರಾಜು ಸಂಯೋಜನೆಗೆ ಸಂಬಂಧಪಟ್ಟಂತೆ ಸೋಹಿಬ್ ಬಾಷಾ ಅವರು ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಇವರಿಗೆ ಸಹ ಸಂಯೋಜಕರಾಗಿ ಮತ್ತು ಮುಸ್ತಾಕ್, ಸೈಯದ್ ತನ್ವೀರ್, ಉಮರ್ ಖಾಜಾ, ಪ್ರವೀಣು ಮತ್ತು ಅಬುರೈಸ್ ಇರ್ಫಾನು ಈ ಥರದ ಎಲ್ಲ ಗೆಳೆಯರು, ಸಂಘಟನೆಯ ಮುಖಂಡರು ಕೂಡ ಇವರಿಗೆ ಸಾಥ್ ನೀಡಿ ಈ ಕಾರ್ಯ ಎಲ್ರಿಗೂ ಮೆಚ್ಚುಗೆ ಆಗುವ ರೀತಿಯಲ್ಲಿ ಮಾಡ್ತಾ ಇರುವಂಥದ್ದು ಶ್ಲಾಘನೀಯವಾದಂಥ ಸಂಗತಿ. ಸೊ ಇದಕ್ಕೆ ಆಸ್ಪತ್ರೆಗೆ ಬಂದಂತಹ ರೋಗಿಗಳು ಮತ್ತು ಅವರ ಕುಟುಂಬದಿಂದ ಹೇಗೆ ರೆಸ್ಪಾನ್ಸ್ ಸಿಕ್ತು ನಿಮಗೆ, ಹೇಗನ್ನಿಸುತ್ತೆ? ಇವಾಗ ಹಳ್ಳಿಯಿಂದ ಜನ ಬರ್ತಾರಲ್ಲ, ಆವಾಗ ನಮಗೆ ಕೆಲವೊಂದು ಜನರಿಂದ ಗೊತ್ತಾಯಿತು, ಜನರು ಈ ಒಂದು ಊಟದ ವ್ಯವಸ್ಥೆ ನೀವು ಮಾಡ್ತಾ ಇದ್ರಲ್ಲ ನಮಗೆ ಬಹಳ ಸಹಾಯ ಆಗಿದೆ ಇದರಿಂದ. ಅಂದರೆ ರಾತ್ರಿ ನಮಗೆ ಎಲ್ಲಿ ಊಟ ಸಿಗಲ್ಲ ಅಂದರೂ ಇಲ್ಲಿ ಸಿಗ್ತದಂತ ನಮಗೊಂದು ನಂಬಿಕೆ ಇರುತ್ತದೆ. ನಾವು ಹಣ ದುಡ್ಡು ಇರಲಿಲ್ಲ ಆ ಥರನೂ ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದರೆ ರಾತ್ರಿ ಊಟ ಉಂಡು ಮಲಗಬಹುದಂತ ಒಂದು ಅವ್ರಿಗೆ ಇದಿರ್ತದೆ. ಮತ್ತು ಈ 6 ತಿಂಗಳಲ್ಲಿ ಹಳ್ಳಿಯಲ್ಲಿ ಗೊತ್ತಾಗಿದೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಈ ಥರ ಒಂದು ವ್ಯವಸ್ಥೆ ಇದೆ ಅಂತ. ಅಂದರೆ ಈ 17ನೇ ತಾರೀಕಿಗೆ 200 ದಿನ ನಿಮ್ಮದು ಪೂರೈಸಿದೆ. ಹಾಂ, ಹೌದು. ಮುಂದೆ ಕಂಟಿನ್ಯೂ ಆಗಿ ಹೀಗೆ ಇರುತ್ತದೆ ಇದು? ಹಾಂ, ಇದು ಮುಂದೆ ಅಜೀವವಾಗಿ ಇರೋಣ, ಕಂಟಿನ್ಯೂ ಮಾಡೋಣ ಅಂತ ನಮ್ಮದು ಪ್ಲ್ಯಾನ್ ಇದೆ. ಮತ್ತು ನಿಮ್ಮೆಲ್ಲರ ಸಹಕಾರ ಮತ್ತು ನಮ್ಮ ಕಾರ್ಯಕರ್ತರ ಶ್ರಮ ಎಲ್ಲವೂ ಎರಡೂ ಕೂಡಿ ಹೊಂದಾಣಿಕೆಯಿಂದ ನಡೆದರೆ ನಾವು ಇದನ್ನು ಈ ಥರನೇ ಕಂಟಿನ್ಯೂ ಮುಂದಿನ ದಿನಗಳಲ್ಲಿ ಇಡೋಣ ಅಂತ ಒಂದು ಪ್ಲ್ಯಾನ್ ಇದೆ. ಓಕೆ ಸರ್, ಥ್ಯಾಂಕ್ ಯು. ನಿರಂತರವಾಗಿ ನಿಮ್ಮ ಈ ಸೇವೆ ಹೀಗೆ ನಡೆಯಲಿ ಅಂತೇಳಿ ನಾವು ಆಶಿಸ್ತೇವೆ. ಧನ್ಯವಾದಗಳು. ಈ ಕಾರ್ಯಕ್ಕೆ ನಗರದ ಎಲ್ಲ ಸಂಘಟನೆಗಳು, ಇವತ್ತು ಪ್ರಗತಿಪರ ಸಂಘಟನೆ ಇರ್ಬೋದು, ಅಲ್ಪಸಂಖ್ಯಾತರ ಸಂಘಟನೆಗಳು ಇರ್ಬೋದು, ಬೇರೆ ಬೇರೆ ಎಲ್ಲ ಸಮುದಾಯದ ಸಂಘಟನೆಗಳು ಎಲ್ಲೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ತಮ್ಮದ ಕೈಲಾದಷ್ಟು ಸಹಾಯವನ್ನು ಮಾಡ್ತಾ ಇದ್ದಾರೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹಲವಾರು ಜನ ಆಗಾಗ 15 ದಿನ, 20 ದಿನಕ್ಕೆ, 100 ದಿನಕ್ಕೆ, 50 ದಿನಕ್ಕೆ ವಿಶೇಷ ಕಾರ್ಯಕ್ರಮವಾಗಿ ರೂಪಿಸಿ ಅಲ್ಲಿ ಬಂದಂತಹ ಅತಿಥಿಗಳಿಗೆ ಕೂಡ ಈ ಪರಿಚಯವನ್ನು ಮಾಡಿಕೊಡ್ತಾ ಸೇವೆಯ ಗುರುತರವಾದ ಸೇವೆ ಹೇಗೆ ಅನ್ನೋದನ್ನು ತಿಳಿಸ್ಕೊಳ್ಳಿಕ್ಕೆ ಇಷ್ಟೆಲ್ಲ ಕಾರ್ಯಕ್ರಮ ಮಾಡುವಂಥ ಸಾಲಿಡರಿಟಿ ಯೂತ್ ಮೂಮೆಂಟ್ಗೆ ಎಲ್ಲರೂ ಕೂಡ ಜೈ ಹೇಳೋಣ. ನಮಸ್ಕಾರ.